ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಮಾಜದಲ್ಲಿ ನಂಬಿಸಿ ಮೋಸ ಮಾಡುವ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ. ವಿಶೇಷವಾಗಿ ಮಾತುಗಳಲ್ಲಿ ಮೋಸ ಮಾಡಿ ಬಲೆಯಲ್ಲಿ ಸಿಲುಕಿಸಿಕೊಂಡು ಪ್ರೀತಿ ಮತ್ತು ಮದುವೆ ಹೆಸರಿನಲ್ಲಿ ನಂಬಿಕೆ ಗಳಿಸಿ ದೈಹಿಕ ಸಂಬಂಧಕ್ಕೆ ಬಳಸಿಕೊಂಡು ನಂತರ ಬಿಟ್ಟು ಬಿಡುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರಂತೂ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧರಾಗಿದ್ದು ಕೆಲವೊಮ್ಮೆ ಈ ಭೂಮಿಯ ಮೇಲೆ ಇರದಂತೆ ಮಾಡುತ್ತಿದ್ದಾರೆ. ಇಂತಹ ಒಂದು ಘಟನೆಯನ್ನು ವಿನಯ್ ಎಂಬ ಸಾಫ್ಟ್ವೇರ್ ಉದ್ಯೋಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರು ಹೈದರಾಬಾದ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆಗೆ ಇದ್ದಾಗ ತನ್ನ ಕಣ್ಣೆದುರಿಗೆ ನಡೆದ 19 ವರ್ಷದ ಹುಡುಗ ಮತ್ತು 55 ವರ್ಷದ ಮಹಿಳೆಯ ಅಕ್ರಮ ಸಂಬಂಧದ ಬಗ್ಗೆ ಮೇಲ್ ಮೂಲಕ ಕಳಿಸಿದ್ದಾರೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ. ಇನ್ನು ಸ್ಟೋರಿ ಏನಂತ ನೋಡೋದಾದ್ರೆ, ಮೋಹನ್ ಕುಮಾರ್ ಎಂಬ ವ್ಯಕ್ತಿ ವೈಜಾಗ್ ನವರಾಗಿದ್ದು ಒಂದು ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದರು. ಇದೇ ಕಾಲೇಜಿನಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದ ಮಾಧವಿ ಆಕೆಯೊಂದಿಗೆ ಇವರಿಗೆ ಸ್ನೇಹ ಬೆಳೆದು ಅದು ನಿಧಾನವಾಗಿ ಪ್ರೀತಿಗೆ ತಿರುಗಿತು. 6 ತಿಂಗಳ ಕಾಲ ಪ್ರೀತಿಸಿದ ನಂತರ ಇಬ್ಬರ ನಡುವೆ ಉತ್ತಮವಾದ ಅಂಡರ್ಸ್ಟ್ಯಾಂಡ್ ಬೆಳೆದು 2 ಕುಟುಂಬಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮದುವೆಯಾದರು. ನಂತರ ಉದ್ಯೋಗದ ನಿಮಿತ್ತ ಹೈದರಾಬಾದ್ಗೆ ಬಂದು ನೆಲೆಸಿದರು. ಇವರ ಅನನ್ಯ ಸಂಸಾರದ ಸಾಕ್ಷಿಯಾಗಿ ವರುಣ್ ಎಂಬ ಮಗ ಜನಿಸಿದನು. ಇಬ್ಬರು ಕೆಲಸದಲ್ಲಿ ನಿರತರಾಗಿದ್ದರಿಂದ ಒಬ್ಬನೇ ಮಗ ಸಾಕೆಂದು ನಿರ್ಧಾರ ಮಾಡಿಕೊಂಡರು. ಅವರು ಗೆಟೆಡ್ ಸಮುದಾಯದಲ್ಲಿ 4ನೇ ಮಹಡಿಯಲ್ಲಿ ಒಂದು ಫ್ಲಾಟ್ ಖರೀದಿಸಿ ವಾಸ ಮಾಡೋದಕ್ಕೆ ಶುರು ಮಾಡಿದರು. ಚಿಕ್ಕಂದಿನಿಂದಲೂ ವರುಣ್ ಶಾಲೆ ಮುಗಿಸಿ ಮನೆಗೆ ಬಂದ ನಂತರ ಪೋಷಕರು ಅವನನ್ನು ಹೊರಗೆ ಹೋಗಲು ಬಿಡದೆ ಟಿವಿ ಅಥವಾ ಮೊಬೈಲ್ ನಲ್ಲಿ ಕಾರ್ಟೂನ್ ವಿಡಿಯೋಗಳನ್ನು ನೋಡಲು ಮತ್ತು ಓದಲು ಹೇಳುತ್ತಿದ್ದರು. ಇದರಿಂದ ವರುಣ್ಗೆ ಹೊರಗೆ ಸ್ನೇಹಿತರಿರಲಿಲ್ಲ. ಇಂಟರ್ ಮುಗಿದು ಬಿಟೆಕ್ ಮೊದಲ ವರ್ಷಕ್ಕೆ ಸೇರಿಕೊಂಡಾಗ ಅವನ ಸ್ನೇಹಿತರು ಗರ್ಲ್ ಫ್ರೆಂಡ್ ಗಳೊಂದಿಗೆ ಮಜಾ ಮಾಡುತ್ತಿದ್ದಾರೆ. ಆದರೆ ವರುಣ್ ಮಾತ್ರ ತನ್ನ ಆಸೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದನು. ಕಾಲೇಜಿನಲ್ಲಿ ವರುಣ್ ಓದಿನಲ್ಲಿ ಚುರುಕಾಗಿದ್ದರಿಂದ ಅನೇಕ ಹುಡುಗಿಯರು ಪ್ರಪೋಸ್ ಮಾಡಿದರು. ಆದರೆ ವರುಣ್ ಇಂತಹ ವಿಷಯಗಳು ನನ್ನ ಪೋಷಕರಿಗೆ ಇಷ್ಟವಾಗುವುದಿಲ್ಲ ಎಂಬ ಕಾರಣಕ್ಕೆ ಏನು ಉತ್ತರ ಕೊಡದೆ ಹೋಗುತ್ತಿದ್ದನು. ಕಾಲೇಜಿನಿಂದ ಮನೆಗೆ ಬಂದ ನಂತರ ಪೋಷಕರೊಂದಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗುತ್ತಿದ್ದನು. ಒಂದು ದಿನ ವರುಣ್ಗೆ ಅನಾರೋಗ್ಯವಾಗಿದ್ದರಿಂದ ಕಾಲೇಜ್ಗೆ ಹೋಗದೆ ಮನೆಯಲ್ಲೇ ಉಳಿದನು. ಆ ದಿನ ಪೋಷಕರು ಕೆಲಸಕ್ಕೆ ಹೋಗಿದ್ದರು. ವರುಣ್ ಬಾಲ್ಕನಿಯಲ್ಲಿ ಕುಳಿತಿದ್ದಾಗ ಮೇಲಿನ ಮಹಡಿಯಿಂದ ಯಾವುದೋ ಮ್ಯೂಸಿಕ್ ಸೌಂಡ್ಸ್ ಕೇಳಿಸಿತು. ಯಾರೋ ಡ್ಯಾನ್ಸ್ ಮಾಡುತ್ತಿರುವ ಹಾಗೆ ವೈಬ್ರೇಷನ್ ಆಗುತ್ತಿತ್ತು. ಆಗಲೇ ಆರೋಗ್ಯ ಸರಿಯಿಲ್ಲದ ವರುಣ್ಗೆ ಆ ಸೌಂಡ್ ಅನ್ನು ಕೇಳಿಸಿಕೊಳ್ಳಲು ಆಗಲಿಲ್ಲ. ಆ ಸೌಂಡ್ ಅನ್ನು ಕಡಿಮೆ ಮಾಡಲು ಹೇಳಲು 5ನೇ ಮಹಡಿಗೆ ಹೊರಟನು. ಅಲ್ಲಿಗೆ ಹೋದಾಗ ಬಾಗಿಲು ತೆರೆದಿತ್ತು. ನಿಧಾನವಾಗಿ ಒಳಗೆ ಹೋಗಿ ನೋಡಿದಾಗ ಬೆಡ್ರೂಮ್ ನಲ್ಲಿ 50 ವರ್ಷದ ಮೇರಿ ಡ್ಯಾನ್ಸ್ ಮಾಡುತ್ತಾ ಹಾಡುಗಳನ್ನು ಹಾಡುತ್ತಿದ್ದಳು. ಇದನ್ನು ನೋಡಿ ವರುಣ್ಗೆ ಆಶ್ಚರ್ಯವಾಯಿತು. ಆ ನಂತರ ಮೇರಿ ಡ್ರೆಸ್ ಬದಲಾಯಿಸುತ್ತಿರುವುದನ್ನು ನೋಡಿ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನು ಹಾಗೆ ನೋಡಿದ ವರುಣ್ ತಡೆದುಕೊಳ್ಳಲಾಗದೆ ಅಲ್ಲೇ ನಿಂತು ಬಿಟ್ಟನು. ಸ್ವಲ್ಪ ಸಮಯದ ನಂತರ ಹೊರಗಿನಿಂದ ತನ್ನ ತಾಯಿ ಕೂಗುತ್ತಿರುವಂತೆ ಅನಿಸಿತು. ಆಗ ವರುಣ್ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದನು. ವರುಣ್ ನನ್ನು ನೋಡಿದ ತಾಯಿ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ ವರುಣ್ ಮೇಲಿನ ಮಹಡಿಯಲ್ಲಿ ವಾಕಿಂಗ್ ಮಾಡುತ್ತಿದ್ದೆ ಎಂದು ಹೇಳಿದನು. ಆಗ ತಾಯಿ ಬೈದು ಮೇಲಿನ ಮಹಡಿಗೆ ಹೋಗಬೇಡ, ಏನೇ ಇದ್ದರೂ ನಮ್ಮ ಮನೆಯಲ್ಲಿ ನೋಡಿಕೊ ಎಂದು ಹೇಳಿದಳು. ವರುಣ್ ತಾಯಿಗೆ ಸಾರಿ ಹೇಳಿ ಅಲ್ಲಿಂದ ಹೊರಟು ಹೋದನು. ಬೆಡ್ ಮೇಲೆ ಮಲಗಿದ ವರುಣ್ಗೆ ಮೇರಿ ಅವರ ನೆನಪುಗಳೇ ಕಾಡಲು ಪ್ರಾರಂಭವಾದವು. ಅವಳನ್ನು ನೋಡಬೇಕು, ಮಾತನಾಡಬೇಕು ಎಂಬ ಆಸೆ ಅವನ ಮನಸ್ಸಿನಲ್ಲಿ ಚಿಗುರೊಡೆಯಿತು. ಮರುದಿನ ಕಾಲೇಜಿನಿಂದ ಮನೆಗೆ ಬಂದ ವರುಣ್ ಲಿಫ್ಟ್ ನಲ್ಲಿ ಮೇಲೆ ಹೋಗುತ್ತಿದ್ದಾಗ ಪಕ್ಕದಲ್ಲಿ ಮೇರಿ ಇದ್ದರು. ಅವಳನ್ನು ನೋಡಿದ ತಕ್ಷಣ ವರುಣ್ ತಲೆ ತಗ್ಗಿಸಿಕೊಂಡನು. ಆಗ ಮೇರಿ, ನೀನೇ ಅಲ್ಲವೇ ನನ್ನ ರೂಮಿನ ಹೊರಗೆ ನಿಂತಿದ್ದು ಎಂದು ಕೇಳಿದಳು. ವರುಣ್ ತಕ್ಷಣ ಆಶ್ಚರ್ಯಗೊಂಡು, ನೀವು ಏನನ್ನು ಮಾತನಾಡುತ್ತಿದ್ದೀರಾ, ನನಗೆ ಅರ್ಥವಾಗುತ್ತಿಲ್ಲ ಎಂದನು. ಆಗ ಮೇರಿ ವರುಣ್ ನನ್ನು ನೋಡಿ ನಕ್ಕು, ನಿನಗೆ ಸುಳ್ಳು ಹೇಳಲು ಕೂಡ ಬರುತ್ತಾ? ನೀನು ತಡಬಡಿಸುವುದನ್ನು ನೋಡಿದರೆ ನೀನು ನನ್ನ ಮನೆಗೆ ಬಂದಿದ್ದೆ ಎಂದು ತಿಳಿಯುತ್ತದೆ ಎಂದಳು. ವರುಣ್ ಸ್ವಲ್ಪ ಸಮಾಧಾನಗೊಂಡು, ನಾನು ರೂಮಿನ ಹೊರಗೆ ಇದ್ದೆ ಎಂದು ನಿಮಗೆ ಹೇಗೆ ಗೊತ್ತಾಯಿತು? ನೀವು ನನ್ನನ್ನು ನೋಡಲಿಲ್ಲವಲ್ಲ ಎಂದನು. ಅದಕ್ಕೆ ಮೇರಿ, ನೀನು ಕ್ಯಾಮರಾದಲ್ಲಿ ಕಾಣಿಸಿದ್ದೆ, ಅದಕ್ಕೆ ಕೇಳಿದೆ ಎಂದಳು. ಆಗ ವರುಣ್ ನಿಜ ಒಪ್ಪಿಕೊಂಡು ನಡೆದ ವಿಷಯವನ್ನು ಹೇಳಿದಳು. ಅದಕ್ಕೆ ಮೇರಿ, ಇನ್ನು ಮುಂದೆ ನಾನು ಫ್ಲೋರ್ ಶೇಕ್ ಆಗುವಂತೆ ಡ್ಯಾನ್ಸ್ ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಹೋಗುವಾಗ ಮೇರಿ ವರುಣ್ ನೊಂದಿಗೆ ಮತ್ತೆ ನನ್ನ
ಮನೆಗೆ ಬಂದರೆ ಫ್ರೆಶ್ ಜ್ಯೂಸ್ ಕೊಡುತ್ತೇನೆ ಎಂದಳು. ಆಗ ವರುಣ್ ತನ್ನ ತಂದೆ ತಾಯಿ ಮನೆಗೆ ಬಂದು ಬಿಡುತ್ತಾರೆ ಎಂದು ಹೆದರಿ ಬರಲು ಹಿಂದೇಟು ಹಾಕುತ್ತಾನೆ. ಆದರೆ ಮೇರಿ ಮಾತ್ರ ನಿಮ್ಮ ಅಪ್ಪ ಅಮ್ಮ ಬರುವುದರೊಳಗೆ ನಾನು ನಿನ್ನನ್ನು ವಾಪಸ್ ಕಳಿಸುತ್ತೇನೆ ಎಂದು ವರುಣ್ ನನ್ನು ಒತ್ತಾಯಿಸಿ ತನ್ನ ಮನೆಯೊಳಗೆ ಕರೆದುಕೊಂಡು ಹೋಗಿ ಜ್ಯೂಸ್ ಕೊಡುತ್ತಾಳೆ. ಈ ಮಧ್ಯೆ ಮೇರಿ ಬಟ್ಟೆ ಬದಲಾಯಿಸಿಕೊಂಡು ಬಂದು ವರುಣ್ ಪಕ್ಕದಲ್ಲಿ ಕುಳಿತಾಗ ವರುಣ್ ಕಣ್ಣ ಮುಂದೆ ಅವಳು ಬಟ್ಟೆ ಬದಲಾಯಿಸುತ್ತಿದ್ದ ದೃಶ್ಯಗಳು ಪದೇ ಪದೇ ಬರುತ್ತಿರುತ್ತವೆ. ಅವನು ತನ್ನ ಭಾವನೆಗಳನ್ನು ನಿಯಂತ್ರಿಸಲಾಗದೆ ಒದ್ದಾಡುತ್ತಿದ್ದನು. ಇದೇ ಸಮಯದಲ್ಲಿ ವರುಣ್ ಮೇರಿ ಬಗ್ಗೆ ಕೇಳಿದಾಗ ಮೇರಿ ತನಗೆ ಬಾಲ್ಯದಲ್ಲಿ ಜೋಸೆಫ್ ಎಂಬುವನೊಂದಿಗೆ ಮದುವೆಯಾಗಿತ್ತು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದರು. ಅವರು ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ. ಅದಾದ ನಂತರ ತಾನು ಮತ್ತು ತನ್ನ ಗಂಡ ಖುಷಿಯಾಗಿ ಜೀವನ ನಡೆಸುತ್ತಿದ್ದಾಗ ತನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿ 15 ವರ್ಷಗಳ ಹಿಂದೆಯೇ ಮರಣ ಹೊಂದಿದರು. ಅಂದಿನಿಂದ ತಾನು ಒಬ್ಬಂಟಿಯಾಗಿ ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದೇನೆ ಎಂದು ಹೇಳಿದಳು. ಇದನ್ನು ಕೇಳಿದ ವರುಣ್ಗೆ ಮೇರಿ ಬಗ್ಗೆ ಸಹಾನುಭೂತಿ ಮೂಡಿತು. ದುಃಖದಲ್ಲಿದ್ದ ಮೇರಿಯನ್ನು ವರುಣ್ ಸಮಾಧಾನ ಪಡಿಸುತ್ತಾನೆ. ಆಗ ಮೇರಿ ವರುಣ್ ಅನ್ನು ತಪ್ಪಿಕೊಂಡು, ನಿನ್ನನ್ನು ನೋಡಿದರೆ ನನ್ನ ಗಂಡ ನೆನಪಾಗುತ್ತಾರೆ. ಅವರು ಕೂಡ ನಾನು ದುಃಖದಲ್ಲಿದ್ದರೆ ಸಹಿಸುತ್ತಿರಲಿಲ್ಲ. ನೀವು ಅವರ ಸ್ಥಾನವನ್ನು ತುಂಬುವವರಂತಿದ್ದೀರಾ ಎಂದು ಹೇಳಿದಳು. ಮೇರಿಯ ಮಾತುಗಳು ವರುಣ್ಗೆ ತುಂಬಾ ಇಷ್ಟವಾದವು. ಆ ದಿನ ತಾನು ಅವಳು ಬಟ್ಟೆ ಬದಲಾಯಿಸುವುದನ್ನು ನೋಡಿದ್ದಾಗಿ ವರುಣ್ ನೇರವಾಗಿ ಹೇಳಿದಾಗ ಮೇರಿ ಶಾಕ್ ಆದಳು. ಆದರೆ ನಂತರ ನಿಧಾನವಾಗಿ ವರುಣ್ ನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಆ ದಿನ ನೀನು ಏನನ್ನು ನೋಡಿದೆ ಎಂದು ಕೇಳಿದಳು. ವರುಣ್ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಆ ಸಮಯದಲ್ಲಿ ಮೇರಿ ವರುಣ್ ನೊಂದಿಗೆ ಮಾತನಾಡುತ್ತಾ ನನ್ನೊಂದಿಗೆ ಡ್ಯಾನ್ಸ್ ಮಾಡುತ್ತೀರಾ ಎಂದು ಕೇಳಿದಳು. ಅದಕ್ಕೆ ವರುಣ್ ತನಗೆ ಡ್ಯಾನ್ಸ್ ಬರುವುದಿಲ್ಲ, ನೀವು ಹೇಗೆ ಮಾಡಬೇಕೆಂದು ಕಲಿಸಿಕೊಟ್ಟರೆ ನಾನು ಕಲಿತುಕೊಂಡು ಮಾಡುತ್ತೇನೆ ಎಂದನು. ಇಬ್ಬರು ಡ್ಯಾನ್ಸ್ ಮಾಡುತ್ತಾ ಕೆಲವು ರೀಲ್ಸ್ ಗಳನ್ನು ಮಾಡಿದರು. ಆಯಾಸವಾಗಿ ಬೆಡ್ ಮೇಲೆ ಮಲಗಿದರು. ಹೀಗೆ ಬೆಡ್ ಮೇಲೆ ಮಲಗಿದ ನಂತರ ಮೇರಿ ವರುಣ್ ಅನ್ನು ಪ್ರಚೋದಿಸಿದಳು. ಒಂದು ಹಂತದಲ್ಲಿ ವರುಣ್ ತನ್ನ ನಿಯಂತ್ರಣವನ್ನು ಕಳೆದುಕೊಂಡನು. ಇಬ್ಬರು ದೈಹಿಕವಾಗಿ ಬೆರೆತು ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳಲು ಪ್ರಾರಂಭಿಸಿದರು. ಇದೆಲ್ಲ ಆದ ನಂತರ ವಿಶ್ರಾಂತಿ ಪಡೆಯುತ್ತಿರುವಾಗ ಮೇರಿ ಮನೆಯ ಬಾಗಿಲನ್ನು ತಟ್ಟುತ್ತಾ ವರುಣ್ನ ತಾಯಿ ಕೂಗಿದಳು. ಇದನ್ನು ಕೇಳಿದ ವರುಣ್ ಭಯದಿಂದ ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡಿದನು. ಆಗ ಮೇರಿ ವರುಣ್ಗೆ ಆರಾಮಾಗಿ ಇರಿ ಎಂದು ಹೇಳಿ ಬಾಗಿಲು ತೆರೆದಳು. ವರುಣ್ನ ತಾಯಿ ಮೇರಿಯೊಂದಿಗೆ ನನ್ನ ಮಗನನ್ನು ನೋಡಿದಿರಾ ಎಂದು ಕೇಳಿದಳು. ಅದಕ್ಕೆ ಮೇರಿ ನಾನು ನನ್ನ ಕೋಣೆಗೆ ಬರುತ್ತಿರುವಾಗ ವರುಣ್ ಮೆಟ್ಟಿಲು ಇಳಿಯುತ್ತಿದ್ದನು ಎಂದು ಸುಳ್ಳು ಹೇಳಿದಳು. ಇದನ್ನು ಕೇಳಿ ವರುಣ್ನ ತಾಯಿ ಅವನಿಗೆ ಸ್ನೇಹಿತರು ಯಾರೂ ಇಲ್ಲ, ಆಗಿದ್ದ ಮೇಲೆ ಎಲ್ಲಿಗೆ ಹೋಗಿರಬಹುದು ಎಂದು ಆತಂಕದಿಂದ ಮಗನನ್ನು ಹುಡುಕುತ್ತಾ ಕೆಳಗೆ ಹೋದಳು. ನಂತರ ಮೇರಿ ಬೆಡ್ರೂಮ್ಗೆ ಹೋಗಿ ವರುಣ್ಗೆ ಮನೆಗೆ ಹೋಗಿ ಎಂದು ಹೇಳಿ ಹೊರಗೆ ಕಳುಹಿಸಿದಳು. ವರುಣ್ ಮನೆಗೆ ಹೋದಾಗ ಅವನ ತಾಯಿ ಎಲ್ಲಿಗೆ ಹೋಗಿದ್ದೆ, ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡಿದೆ ಗೊತ್ತಾ ಎಂದಳು. ಅದಕ್ಕೆ ವರುಣ್ ನನಗೆ ಬುಕ್ಸ್ ಗಳು ಬೇಕಾಗಿದ್ದವು, ಅದನ್ನ ಕೊಂಡುಕೊಳ್ಳಲು ಅಂಗಡಿಗೆ ಹೋಗಿದ್ದೆ ಎಂದು ಹೇಳಿದನು. ಇದನ್ನು ಕೇಳಿದ ತಾಯಿಗೆ ಸ್ವಲ್ಪ ಸಮಾಧಾನವಾಯಿತು. ಹೀಗಿರುವಾಗ ಒಂದು ದಿನ ವರುಣ್ನ ತಾಯಿ ತಾನು ಒಂದು ಫಂಕ್ಷನ್ ಗೆ ಹೋಗಿ ಬರುವುದಾಗಿ, ನಿಮ್ಮ ಅಪ್ಪ ಕೂಡ ಬರುವುದು ತಡವಾಗುತ್ತದೆ, ಆದ್ದರಿಂದ ಮನೆಯಲ್ಲಿ ಊಟ ಮಾಡಿ ಮಲಗು ಎಂದು ಹೇಳಿ ಹೊರಗೆ ಹೋದಳು. ತನ್ನ ತಾಯಿ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ವರುಣ್ ತಕ್ಷಣ ಮೇರಿ ಮನೆಗೆ ಹೋದನು. ಮೇರಿ ಸೋಫಾದಲ್ಲಿ ಕುಳಿತು ಡ್ರಿಂಕ್ಸ್ ಕುಡಿಯುತ್ತಿದ್ದಳು. ವರುಣ್ಗೆ ಸ್ವಲ್ಪ ಭಯವಾಯಿತು. ಆದರೆ ಅವರಿಬ್ಬರ ನಡುವೆ ಈಗಾಗಲೇ ಸಂಬಂಧ ಇದ್ದ ಕಾರಣ ಧೈರ್ಯವಾಗಿ ಹೋಗಿ ಮೇರಿ ಪಕ್ಕದಲ್ಲಿ ಕುಳಿತನು. ಆಗ ಮೇರಿ ವರುಣ್ಗೆ ಒಂದು ಬಿಯರ್ ಬಾಟಲ್ ಕೊಟ್ಟು ಇದನ್ನು ಕುಡಿದರೆ ಮಜವಾಗಿರುತ್ತದೆ ಎಂದು ಹೇಳಿದಳು. ಮೊದಲು ವರುಣ್ ಹಿಂದೇಟು ಹಾಕಿದರು. ಮೇರಿ ಒತ್ತಾಯಿಸಿದಾಗ ಅದನ್ನು ಕುಡಿದನು. ನಂತರ ಇಬ್ಬರು ಏಕಾಂತವಾಗಿ ಕಳೆಯಲು ಆರಂಭಿಸಿದರು. ಅಂದಿನಿಂದ ವರುಣ್ನ ತಂದೆ ತಾಯಿ ಕೆಲಸಕ್ಕೆ ಹೋದ ತಕ್ಷಣ ವರುಣ್ ಮೇರಿ ಮನೆಗೆ ಹೋಗಿ ಅವಳೊಂದಿಗೆ ಏಕಾಂತವಾಗಿರುತ್ತಿದ್ದನು. ಹೀಗೆ ಅವರ ಸಂಬಂಧವನ್ನು 6 ತಿಂಗಳ ಕಾಲ ಗೌಪ್ಯವಾಗಿ ಇಟ್ಟುಕೊಂಡಿದ್ದರು. ಒಂದು ದಿನ ವರುಣ್ನ ತಾಯಿಯ ಆರೋಗ್ಯ ಸರಿ ಇಲ್ಲದೆ ಕೆಲಸದಿಂದ ಬೇಗ ಮನೆಗೆ ಬಂದಾಗ ವರುಣ್ ಮನೆಯಲ್ಲಿ ಇರಲಿಲ್ಲ. ತಾನು ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ತಿಳಿದುಕೊಳ್ಳಲು ಅಪಾರ್ಟ್ಮೆಂಟ್ ನಲ್ಲಿರುವ ಸಿಸಿಟಿವಿಯನ್ನು ಪರಿಶೀಲಿಸಿದಾಗ ವರುಣ್ ಪದೇ ಪದೇ 5ನೇ ಮಹಡಿಯಲ್ಲಿರುವ ಮೇರಿ ಮನೆಗೆ ಹೋಗುವುದನ್ನು ನೋಡಿ ಶಾಕ್ ಆಗಿ ಹೋದಳು. ತನ್ನ ಮಗ 56 ವರ್ಷದ ಮಹಿಳೆ ಮನೆಗೆ ಏಕೆ ಹೋಗುತ್ತಿದ್ದಾನೆ ಎಂದು ಕೋಪದಿಂದ ಹೋಗಿ ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ಮೇರಿ ವರುಣ್ ಮನೆಯಲ್ಲಿ ಇಲ್ಲ, ಅವನು ಹೊರಗೆ ಹೋಗಿದ್ದಾನೆ ಎಂದು ಹೇಳಿದಳು. ಆಗ ಕೋಪಗೊಂಡ ವರುಣ್ನ ತಾಯಿ ಮನೆಯಲ್ಲೆಲ್ಲ ಹುಡುಕಾಡುತ್ತಾ ರೂಮ್ಗೆ ಹೋಗಿ ನೋಡಿದಾಗ ಮಗ ಡ್ರಿಂಕ್ಸ್ ಅಮಲಿನಲ್ಲಿ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲದೆ ಮಲಗಿರುವುದನ್ನು ನೋಡಿ ಆಘಾತಕ್ಕೊಳಗಾದಳು. ಆಗ ಮೇರಿ ವರುಣ್ನ ತಾಯಿಯೊಂದಿಗೆ ನೀವು ಅಂದುಕೊಂಡಂತೆ ಏನೂ ಆಗಿಲ್ಲ, ವರುಣ್ ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾನೆ ಎಂದು ಹೇಳಿದಳು. ಮೃದು ಸ್ವಭಾವದ ವರುಣ್ನ ತಾಯಿ ಮೇರಿಗೆ ಏನನ್ನು ಹೇಳಲಾಗದೆ ತನ್ನ ಗಂಡನಿಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದಳು. ಆ ಅಪಾರ್ಟ್ಮೆಂಟ್ ನ ಮಾಲೀಕರನ್ನು ಸಹ ಕರೆಸಿ ಮೇರಿಯನ್ನು ಆ ಫ್ಲಾಟ್ ನಿಂದ ಖಾಲಿ ಮಾಡಿಸಿ ಅವಳಿಂದ ಮಕ್ಕಳು ಹಾಳಾಗುತ್ತಿದ್ದಾರೆ, ಇಲ್ಲಿಯೇ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸುತ್ತೇವೆ ಎಂದು ಹೇಳಿದರು. ಆಗ
ಮಾಲೀಕ ಮೇರಿಗೆ 2 ದಿನಗಳ ಸಮಯ ಕೊಟ್ಟು ಹೊರಟು ಹೋಗಲು ಹೇಳಿದನು. ಆದರೆ ಮೇರಿ ನೀಡುವ ಸುಖಕ್ಕೆ ದಾಸನಾಗಿದ್ದ ವರುಣ್ ಅವಳೊಂದಿಗೆ ಆಳವಾದ ಪ್ರೀತಿಯಲ್ಲಿ ಬಿದ್ದಿದ್ದನು. ಅವಳನ್ನು ನೋಡದೆ ಇರಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದನು. ಇದರಿಂದಾಗಿ ಒಂದು ದಿನ ವರುಣ್ ಮನೆಯಲ್ಲಿ ನಾಪತ್ತೆಯಾದನು. ಎಲ್ಲೆಡೆ ಹುಡುಕಾಡಿದರೂ ಯಾವುದೇ ಪ್ರಯೋಜನವಾಗದೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಾಣೆಯಾದ ದೂರು ನೀಡಿದರು. ಪೊಲೀಸರು ವರುಣ್ ನನ್ನು ಹುಡುಕಲು ಪ್ರಾರಂಭಿಸಿದರು. ಹೀಗೆ ಒಂದು ವಾರದಲ್ಲಿ ವರುಣ್ ಮೇರಿಯನ್ನು ಮದುವೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾನೆ ಎಂಬ ವಿಷಯ ತಿಳಿದು ತಂದೆ ತಾಯಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಇನ್ನು 20 ವರ್ಷ ತುಂಬದ ವರುಣ್ ನನ್ನು ಮದುವೆಯಾದ ಕಾರಣ ಮೇರಿ ಮೇಲೆ ಕೇಸ್ ಹಾಕಿದಾಗ ವರುಣ್ ಮೇರಿಯನ್ನು ಜೈಲಿಗೆ ಕಳುಹಿಸಿದರೆ ನಾನು ಈ ಭೂಮಿ ಮೇಲೆ ಇರುವುದಿಲ್ಲ ಎಂದು ತನ್ನ ತಂದೆ ತಾಯಿಯನ್ನು ಬೆದರಿಸಿದನು. ಆಗ ಬೇರೆ ದಾರಿ ಇಲ್ಲದೆ ಅವರು ಅವಳನ್ನು ಬಿಡುಗಡೆ ಮಾಡಿಸಿದರು. ತಮ್ಮ ಮಗ ಏನಾದರೂ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಹುದೆಂದು ಹೆದರಿ ತಂದೆ ತಾಯಿ ಮೇರಿಯೊಂದಿಗೆ ತಮ್ಮ ಮಗನನ್ನು ಬಿಟ್ಟು ಬಿಡಿ, ನಮ್ಮಿಂದ ಎಲ್ಲಿಗಾದರೂ ದೂರ ಹೋಗಿ ಬೇಕಾದಷ್ಟು ಹಣ ಕೊಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ಮೇರಿ, ನಿಮಗೆ ಎಷ್ಟು ಹಣ ಬೇಕು ಅಷ್ಟು ಹಣ ನಾನೇ ಕೊಡುತ್ತೇನೆ, ನನಗೆ ವರುಣ್ ಬೇಕು, ನಾವು ಖುಷಿಯಾಗಿರುತ್ತೇವೆ ಎಂದು ಹೇಳಿದಳು. ವರುಣ್ ಕೂಡ ಅದನ್ನೇ ಹೇಳಿದ ಕಾರಣ ಬೇರೆ ದಾರಿ ಇಲ್ಲದೆ ತಂದೆ ತಾಯಿ ಏನು ಮಾತನಾಡದೆ ಸುಮ್ಮನಾದರು. ಹೀಗೆ ವರುಣ್ 58 ವರ್ಷದ ಮೇರಿಯನ್ನು ಮದುವೆಯಾಗಿ ಮನೆಯ ಸೊಸೆಯಾಗಿ ಕರೆದುಕೊಂಡು ಹೋದನು. ಇದೇ ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆಗಿದ್ದ ವಿನಯ್ ಈ ವಿಷಯವನ್ನು ನಮಗೆ ಇಮೇಲ್ ಮೂಲಕ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.